ನೋಡಿ, ನಾವೆಲ್ಲ ಕಾಂಗ್ರೆಸ್ ಪಕ್ಷದವರು ಸಾರ್ವಜನಿಕರು ಹೋಗಿ ಸಂಸದರನ್ನ ಕೇಳಕ್ಕಾಗೋದಿಲ್ಲ, ಎಲ್ಲಿದೆ ನಿಮ್ ಕಾಮಗಾರಿ ಪಟ್ಟಿ, ಏನ್ ಕೆಲಸ ಮಾಡ್ಕೊಟ್ಟಿದ್ದೀರಾ ಅಂತ. ನೀವಾದ್ರೂ ಈಗ ತಾನೇ ಬಿಜೆಪಿಯಲ್ಲಿ ಇದ್ದವರು ಒಂದ್ ಪಟ್ಟಿ ಆದ್ರೂ ಕೊಟ್ಬಿಡಿ, 10 ವರ್ಷದಲ್ಲಿ ನಮ್ಮ ಸಂಸದರು ಏನ್ ಕೆಲಸ ಮಾಡಿದ್ದಾರೆ ಅಂತ. ಎಲ್ಲೋದ್ರು ಕುಮಾರಸ್ವಾಮಿ ಅವರು ಆಗ್ಲೇ ಓಡೋಗ್ಬಿಟ್ಟಿದ್ದಾರೆ, ನಮ್ಮ ಹತ್ರ ಪಟ್ಟಿನೇ ಇಲ್ಲ ಅಂತ ಹೇಳ್ಬಿಟ್ರು. ಅದಕ್ಕೆ ನಾನು ಹೇಳ್ತೀನಿ, ನಮ್ಮ ಸಂಸದರಿಗೆ, ನಮ್ಮ ಅಭ್ಯರ್ಥಿಗೆ ನೀವು ಆಯ್ಕೆ ಮಾಡಿಕೊಟ್ರೆ ನಾಳೆ ನಾವು ನಿಮಗೆ ಪಟ್ಟಿ ಕೊಡ್ತೀವಿ. ನಾವು ಏನ್ ಕೆಲಸ ಮಾಡಿ ತೋರಿಸ್ತೀವಿ ಅಂತ ಪಟ್ಟಿ ಕೊಡ್ತೀವಿ. ಯಾವ ರೀತಿ 11 ತಿಂಗಳಲ್ಲಿ ನಾವು ಪ್ರತಿಯೊಂದು ಪಂಚಾಯಿತಿಯಲ್ಲಿ ಕಾಮಗಾರಿ ಮಾಡಿ ತೋರಿಸಿದೀವಿ, ಅದೇ ರೀತಿ ನಮ್ಮ ಅಭ್ಯರ್ಥಿನ ನೀವು ಆಯ್ಕೆ ಮಾಡಿದ್ರೆ ನಾನು ಖಂಡಿತವಾಗಿ ಹೇಳ್ತೀನಿ, ನಾವು ಇಲ್ಲಿ ಕೆಲಸ ಮಾಡಿ ನಿಮಗೆ ನಾವು ಪಟ್ಟಿ ತೋರಿಸುವಂತ ಒಂದು ಸನ್ನಿವೇಶನ ನಾವು ಸೃಷ್ಟಿ ಮಾಡ್ತೀವಿ. ಅದಕ್ಕೆ ನಿಮ್ಮ ಮತಗಳು ನಮಗೆ ಬೇಕಾಗಿದೆ. ಇನ್ನೊಂದು ವಿಚಾರ, ನಾನು ನಮ್ಮ ಅಕ್ಕಂದರಿಗೆ, ತಂಗಿಯರಿಗೆ ಹೇಳಲೇಬೇಕು, ನಿಮಗೆ ಬೇಜಾರಾಗಿದೆಯೋ ಇಲ್ವೋ, ಬಟ್ ನನಗೆ ಮಾತ್ರ ಇವತ್ತು ತುಂಬಾ ಬೇಜಾರಾಗಿದೆ. ಯಾಕಂದ್ರೆ ರಾಜ್ಯದ ಒಬ್ಬ ಮಾಜಿ ಮುಖ್ಯಮಂತ್ರಿ ನಮ್ಮ ಏನು ಗ್ರಾಮೀಣದ ಮಟ್ಟದ ಮಹಿಳೆಯರ ಬಗ್ಗೆ ಹೇಳ್ತಾರೆ, ನಮ್ಮ ಗ್ಯಾರಂಟಿ ಸ್ಕೀಮ್ಗಳಿಂದ ನಮ್ಮ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ. ಯಾರು ದಾರಿ ತಪ್ಪಿದ್ದಾರೆ? ನಮ್ಮ ಮಹಿಳೆಯರು ದಾರಿ ತಪ್ಪಿದಾರ ಹೇಳಿ? ನಾವು ಯಾರು ಈ ಮಹಿಳೆಯರನ್ನ ಎಲ್ಲಿ ಕಳಿಸ್ಕೊಟ್ಟಿದೀವಿ? ಎಲ್ಲಿಗೆ? ಹೆಚ್ಚು ಕಡಿಮೆ ಹೊರನಾಡಿಗೆ ಹೋಗಿರ್ಬೋದು, ಹೆಚ್ಚು ಕಡಿಮೆ ಧರ್ಮಸ್ಥಳಕ್ಕೆ ಹೋಗಿರ್ಬೋದು. ಇನ್ನೆಲ್ಲಿಗೆ ಹೋಗಿದ್ರಿ ನಮ್ಮ ತಾಯಂದಿರೆ? ಎಲ್ಲಿಗೆ ಹೋಗಿದ್ರಿ? ಶಕ್ತಿ ಯೋಜನೆಯಲ್ಲಿ ರಜಾ ಕೆಲವು ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಲ್ವಾ? ಧರ್ಮಸ್ಥಳ ಮಾತ್ರ ಖಂಡಿತ ಹೋಗಿದ್ದಾರೆ. ಬಿಜೆಪಿಯವರು ಬಸ್ಸಲ್ಲಿ ಎಷ್ಟು ಬಸ್ಸಸ್ ಬೇಕೋ ಅದನ್ನ ಬಿಡ್ತೀವಿ. ಈಗ ಆಲ್ಮೋಸ್ಟ್ 500ಕ್ಕಿಂತ ಹೆಚ್ಚು ಹೊಸ ಬಸ್ಸಸ್ ಬಿಟ್ಟಿದೀವಿ. ಇನ್ ಸದ್ಯದಲ್ಲಿ ಹಂತದಲ್ಲಿ ಬಿಡ್ತೀವಿ. ಎಷ್ಟು ನಮ್ಮ ಮಹಿಳೆಯರಿಗೆ ಓಡಾಡ್ಬೇಕು ಅಷ್ಟು ನಾವು ಅವಕಾಶನ ಮಾಡ್ಕೊಡ್ತೀವಿ. ಅವರಿಗೆ ಯೋಗ್ಯತೆ ಇಲ್ಲ. ನಮ್ಮ ಮಹಿಳೆಯರಿಗೆ ಸ್ವತಂತ್ರ ಕೊಡ್ಲಿಕ್ಕೆ, ಅವರನ್ನ ಸ್ವಾವಲಂಬಿ ಮಾಡ್ಲಿಕ್ಕೆ ಆ ಯೋಗ್ಯತೆ ನಮ್ ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ಅದನ್ನ ನಾನು ಹೆಮ್ಮೆಯಿಂದ ಹೇಳ್ಬೋದು. ನಮ್ಮ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ, ಶಕ್ತಿ ಯೋಜನೆ, ಏನು ನಮಗೆ ಫ್ರೀ ಕರೆಂಟ್ ಸಿಗ್ತಾ ಇದೆ, ಏನು ನಮಗೆ ಅನ್ನಭಾಗ್ಯ ಸಿಗ್ತಾ ಇದೆ, ಏನು ನಮ್ಮ ಯುವಕರಿಗೆ ನಾವು ಯೋಜನೆಯನ್ನ ಮಾಡಿದೀವಿ, ಅದರಲ್ಲಿ ಎಲ್ಲರ ಜೀವನ ಅಲ್ಲಿ ಸುಧಾರಣೆ ಬಂದಿದೆ ಅಂತ. ಅವರಿಗೆ ಎಲೆಕ್ಷನ್ ಸೋಲುವ ಭಯ ಬಂದಿದೆ. ಅದಕ್ಕೆ ಅವರು ನಾಲಿಗೆನ ಹರಿಬಿಟ್ಟಿದ್ದಾರೆ. ಇವತ್ತು ನಮ್ಮ ಗ್ರಾಮೀಣ ಮಾತಾಡ್ಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಿ. ಯಾಕೆ ಜನಸಾಮಾನ್ಯರು, ಯಾಕೆ ನಮ್ಮ ಮಹಿಳೆಯರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಅಂತ ನನ್ನ ಪ್ರಶ್ನೆ ಇವತ್ತು. ಅದಕ್ಕೆ ಎಲ್ಲರೂ ಸೇರಿ ನಮ್ಮ ಮಹಿಳೆಯರು ಮತ್ತೆ ನಮ್ಮ ಏನು ಗಂಡಸರು ಏನೇನ್ ಮದುವೆ ಆಗಿದ್ದೀರಾ, ಯಾರ್ಯಾರಿಗೆ ಅಮ್ಮಂದಿರಿದ್ದಾರೆ, ಯಾರ್ಯಾರಿಗೆ ಅಕ್ಕಂದಿರಿದ್ದಾರೆ, ಯಾರ್ಯಾರಿಗೆ ತಂಗಿಯರಿದ್ದಾರೆ, ಅವ್ರಿಗೆ ವೋಟ್ ಹಾಕಿ ಅವರು ನಮ್ಮನ್ನ ನೀವು ಗೆಲ್ಸಿ ಅವ್ರನ್ನ ನೀವು ಸೋಲಿಸ್ಬೇಕು ಅಂತ ನಾನು ಹೇಳ್ತೀನಿ. ಬರೀ ಅವ್ರೊಬ್ರೇ ಅಲ್ಲ, ನಾಲ್ಗೆ ಹರಿಬಿಟ್ಟಿರೋರು ಇನ್ನೊಬ್ಬ ಬೆಳಗಾವಿನ ಮಾಜಿ ಶಾಸಕನು ಕೂಡ ಇವತ್ತು ಒಬ್ಬ ಹಾಲಿ ಮಂತ್ರಿ, ಮಹಿಳಾ ಮಂತ್ರಿ ಬಗ್ಗೆನೂ ಮಾತಾಡಿದ್ದಾರೆ. ಅವರ ಯೋಗ್ಯತೆ, ಅವರ ಹಣೆ ಬರ ಇದರಿಂದ ಗೊತ್ತಾಗುತ್ತೆ. ಮಹಿಳೆಯರಿಗೆ ಯಾರು ಮರ್ಯಾದೆ ಕೊಡೋದಿಲ್ಲ ಅಂತವರದ್ದು ಸರ್ಕಾರದಲ್ಲೂ ಇರಬಾರ್ದು, ಅಧಿಕಾರ ಅಂತೂ ಇನ್ನೂ ಅದಕ್ಕಿಂತ ಕಡೆ ಅಂತ ನಾನು ಅನ್ಕೊಳ್ತೀನಿ. ಅದಕ್ಕೆ ಏನು ಬದಲಾವಣೆ ಅಲೆ ನೀವು ಇವತ್ತು ತೋರಿಸಿದ್ದೀರಾ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.